ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಕಲಾ. ಆ, ಮತ್ತೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್ ಟು ಆಲ್. ಇವಾಗ ನಾನು ವಿಂಟರ್ ಕಲೆಕ್ಷನ್ ಕ್ಲೋದಿಂಗ್ ವಿಡಿಯೋ ಮಾಡ್ಬೇಕಂತ ನಾನು ಎಲ್ಲ ಇಟ್ಕೊಂಡಿದ್ದೀನಿ. ಮತ್ತೆ ಮಾಡೋಣ. ಇವಾಗ ಒಂದೊಂದಾಗಿ ನಾನು ತೋರಿಸ್ತಾ ಇರ್ತೀನಿ. ನಿಮ್ ನ್ಯೂ ಇಯರ್ ಎಲ್ಲ ಹೀಗೆಲ್ಲ ನಡೀತು ಅಂತ ಕಮೆಂಟ್ ಅಲ್ಲಿ ಹೇಳಿ. ನಿನ್ನೆ ನಾವು ಹೊಸ ವರ್ಷ ದಿನ ಸ್ವಾಮಿ ನಾರಾಯಣ್ ಟೆಂಪಲ್ ಹೋಗಿದ್ವಿ. ತುಂಬಾ ಅದ್ಭುತವಾಗಿದೆ, ಅಮೇಜಿಂಗ್ ಆಗಿದೆ, ತುಂಬಾ ಚೆನ್ನಾಗಿದೆ. ಇದೊಂಥರ ಡಿಫ್ರೆಂಟ್ ಆಗಿದೆ. ನಾನು ಈಗಾಗಲೇ ಒಂದು ದೊಡ್ಡ ವಿಡಿಯೋನ ಹಾಕಿದ್ದೀನಿ, ನೀವು ಹೋಗಿ ಒಂದ್ಸಲ ಚೆಕ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಟೈಮ್ ವೇಸ್ಟ್ ಮಾಡದೆ ಸ್ಟಾರ್ಟ್ ಮಾಡೋಣ. ನಾನು ಒಂದೊಂದಾಗಿ ತೋರಿಸ್ತಾ ಇರ್ತೀನಿ ಏನೇನೆಲ್ಲ ನಾನು ಪರ್ಚೇಸ್ ಮಾಡಿದ್ದೀನಿ ಅಂತ. ನಿಮಗೆ ಒಂದೊಂದಾಗಿ ತೋರಿಸ್ತಾ ಇರ್ತೀನಿ. ಇದು ನಾನೆಲ್ಲ ಒಟ್ಟಿಗೆ ಒಂದ್ಸಲ ಎಲ್ಲ ತಗೊಂಡಿಲ್ಲ. ಆಗಾಗ ನನ್ಗೆ ಎಲ್ಲಿ ಯಾವಾಗ ಏನ್ ಚೆನ್ನಾಗಿ ಅನ್ಸುತ್ತೆ, ಯಾವ್ದೆಲ್ಲ ಪಸಂದ್ ಬರುತ್ತೆ, ಲೈಕ್ ಆಗುತ್ತೆ, ನಾನು ಅದೆಲ್ಲ ತಗೊಂಡಿರೋಂಥದ್ದು, ಪರ್ಚೇಸ್ ಮಾಡಿರ್ತಕ್ಕಂಥದ್ದು. ಬನ್ನಿ, ಮೊದಲೇ ಇದೆ ಕಾರ್ಡಿಗನ್ದಿಂದ ಸ್ಟಾರ್ಟ್ ಮಾಡೋಣ. ಇದು ಬ್ಲೂ ಶರ್ಟ್ ತರ ಇದೆ, ಮುಲಾಯಿಮ್ ಇದೆ. ಈ ತರ ಸ್ವೆಟ್ರು ತುಂಬಾ ಇಷ್ಟ ಆಯ್ತು. ಬ್ಲಿಂಕಿ ಇದೆ ಒಂದ್ ಸ್ವಲ್ಪ, ಅದ್ ನಿಮ್ಗೆ ಕಾಣಿಸಲ್ಲ. ಇದನ್ನೆಲ್ಲ ವೇರ್ ಮಾಡಿದ್ದೇನೆ ಈಗಾಗ್ಲೇ ನಾನು. ಇದು ಒಂದು ಫುಲ್ ಸ್ಲೀವ್ ಇದೆ, ತುಂಬಾ ಸಾಫ್ಟ್ ಆಗಿದೆ, ಹಾಕೊಂಡ್ರೆ ತುಂಬಾ ಹಾಟ್ ಆಗಿ ಅನ್ಸುತ್ತೆ. ಹಾಗೇನ ಇದು ಹಾಕೊಂಡ್ರೆ ಏನು ಇದು ತೆಳುವಿದೆ ಅಂತ ಏನ್ ಚಳಿ ಎಲ್ಲ ಅಷ್ಟೊಂದು ಆಗಲ್ಲ. ಚೆನ್ನಾಗಿದೆ. ಕಲರ್ ತುಂಬಾ ರಾಯಲ್ ಬ್ಲೂ ತುಂಬಾ ಚೆನ್ನಾಗಿದೆ. ಇದೊಂದು ಇಷ್ಟ ಆಗಿತ್ತು, ಇದನ್ನ ತಗೊಂಡಿದ್ದೆ. ಇದನ್ನ ಆಲ್ಮೋಸ್ಟ್ ಜಾಸ್ತಿ ಸಲ ನಾನು ಹಾಕೊಂಡಿದ್ದೀನಿ, ಯೂಸ್ ಮಾಡಿದ್ದೀನಿ. ಮತ್ತೆ ಇದು ಟೋಪಿ, ಎಲ್ಲರ ಹತ್ರ ನೀವು ನೋಡಿರ್ತೀರ. ಇದೆರಡು ಟೋಪಿ ತಗೊಂಡಿದೆ. ಇದು ತಿಬೇತಿಯನ್ ಮಾರ್ಕೆಟ್ ಅಲ್ಲಿ ನಾನು ತಗೊಂಡಿರೋಂಥದ್ದು. ತಿಬೇತಿಯನ್ ಮಾರ್ಕೆಟ್ ಅಲ್ಲಿ ತುಂಬಾ ಎಲ್ಲ ವೆರೈಟಿ, ಪ್ರತಿ ವರ್ಷ ಎಲ್ಲ ಸ್ಟಾಲ್ ಎಲ್ಲ ಹಚ್ಚಿರ್ತಾರಲ್ವಾ, ಇಟ್ಟಿರ್ತಾರೆ. ಅಲ್ಲಿ ನಾನು ಇದು ತಗೊಂಡಿರೋಂಥದ್ದು. ಇದು ನೋಡಿ, ತುಂಬಾ ಕ್ಯೂಟ್ ಆಗಿ ಪರ್ಲ್ ಇದೆ. ಇಲ್ಲೊಂದು ನನ್ಗೊಂದಿರ್ಲಿ, ನನ್ ಮಗಳಿಗೊಂದಿರ್ಲಿ ಅಂತ ನಾನು ಎರಡು ತಗೊಂಡಿದ್ದೀನಿ. ಆಮೇಲೆ ಇದು ಸ್ವೆಟ್ರು, ಇದು ಎಷ್ಟು ಚೆನ್ನಾಗಿದೆ ಅಂತ. ಇದೊಂದ್ ಸ್ವಲ್ಪ ವೇಟ್ ಅನ್ಸುತ್ತೆ ನನ್ಗೆ, ವೇಟ್ ಇದೆ ಇದು. ಈ ತರ ಇದು ಸ್ಲೀವ್ ಬರುತ್ತೆ, ಚೆಕ್ಸ್ ಪ್ರಿಂಟ್ ಅಲ್ಲಿ ಇದೆ. ಇದು ಒಂಥರ ಯುನೀಕ್, ಚೆನ್ನಾಗಿ ಅನಿಸ್ತು. ಹಾಗಾಗಿ ಡ್ರೆಸ್ ಮೇಲೆಲ್ಲ ಬರುತ್ತೆ, ಚೂಡಿದಾರ್ ಮೇಲೆಲ್ಲ ಬರುತ್ತೆ ಅಂತ ತಗೊಂಡಿದೆ. ಈ ತರ ಇಲ್ಲಿ ಪರ್ ಬರುತ್ತೆ ನೋಡಿ, ಕಾಲರ್ ಅಲ್ಲಿ ಈ ತರ ಪರ್ ಬರುತ್ತೆ. ಇದು ಕೂಡ ಅಲ್ಲೇ ತಗೊಂಡಿರುವಂತದ್ದು. ಸ್ವಲ್ಪ ವೇಟ್ ಅನ್ಸುತ್ತೆ, ಅದರ್ವೈಸ್ ಓಕೆ, ಚೆನ್ನಾಗಿದೆ. ಇದು ಒಂದು ಇದು ಗ್ರೇ ವಿತ್ ಬ್ಲ್ಯಾಕ್ ಡಿಸೈನ್ ಚೆನ್ನಾಗಿದೆ ನೋಡಿ. ಕ್ಯಾಮ್ರಾದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ನಾನು ಜಾಸ್ತಿ ವೇರೇ ಮಾಡಿಲ್ಲ, ಜಸ್ಟ್ ಒಂದ್ ಜೀನ್ಸ್, ಒಂದ್ ಕಾರ್ಡಿಗನ್ ಹಾಕೊಂಡ್ಬಿಟ್ರೆ ನನ್ ಕೆಲಸ ಆಗಿಬಿಡುತ್ತೆ. ಆಚೆ ಹೋಗ್ಬೇಕಾದ್ರೆ ಇದೆಲ್ಲ ವೇರ್ ಮಾಡಕ್ ನಂಗೆ ಟೈಮೇ ಸಿಕ್ಕಿಲ್ಲ. ಇನ್ ನೋಡ್ಬೇಕು, ಸಿಮ್ಲಾ ಎಲ್ಲ ಮಾಡಿದ್ರೆ ಅಲ್ಲೆಲ್ಲ ಯೂಸ್ ಆಗುತ್ತೆ. ಇದೇನು ಇದಕ್ಕಿಂತನೂ ಹಾಟ್ ಆಗಿರೋಂಥದ್ದು ಬೇಕಲ್ಲಿ. ಇದೊಂದು. ಆಮೇಲೆ ಇದು ನನ್ನ ಫೇವ್ರೇಟ್ ಜಾಕೆಟ್. ಇದು ಡೆಕೋತ್ಲನ್ ಅಲ್ಲಿ ತಗೊಂಡಿರುವಂತದ್ದು. ಡೆಕೋತ್ಲನ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಇದು ತುಂಬಾ ಕಂಫರ್ಟೇಬಲ್ ಆಗಿ ಅನ್ಸುತ್ತೆ ನನಗೆ. ನಾನು ಅಲ್ಲಿ ತಗೊಂಡಿರೋದು. ನಾನು ಸ್ಪೋರ್ಟ್ಸ್ ಪರ್ಸನ್ ಆಗಿರೋದ್ರಿಂದ ನಾನು ಆಲ್ಮೋಸ್ಟ್ ಅಲ್ಲೇ ತಗೊಳಕ್ ಇಷ್ಟ ಪಡ್ತೀನಿ. ಡಿಕೋತ್ಲನ್ ಅಂದ್ರೆ ನಂಗೆ ತುಂಬಾನೇ ಇಷ್ಟ. ಅಲ್ಲಿ ಬಟ್ಟೆಗಳು ಕೂಡ ಇಷ್ಟ. ಕಾಸ್ಟ್ಲಿ ಇರುತ್ತೆ, ಬಟ್ ನನಗ ಅಲ್ಲೇ ಇಷ್ಟ ಆಗುತ್ತೆ. ಕೆಲವೊಂದು ಅಲ್ಲಿ ಪರ್ಚೇಸ್ ಮಾಡ್ತೀನಿ, ಹೊರಗಡೆ ಕೂಡ ಮಾಡ್ತೀನಿ. ಅಲ್ಲೇ ಅಂತ ಏನ ಎಲ್ಲ ಅಲ್ಲೂ ಮಾಡ್ತೀನಿ, ಹೊರಗಡೆನು ಚೆನ್ನಾಗಿ ಸಿಕ್ಕರೆ, ಕ್ವಾಲಿಟಿ ಎಲ್ಲ ಚೆನ್ನಾಗಿದ್ರೆ ಅಲ್ಲಿ ಕೂಡ ಮಾಡ್ತೀನಿ. ಈ ತರ ಇಲ್ಲಿ ಜಿಪ್ ಕೊಟ್ಟಿದ್ದಾರೆ ಮುಂದ್ಗಡೆ. ಇಲ್ಲಿ ಮನೆ ಕಾಂಕರಿಯಾ ಕಾರ್ನಿವಲ್ ಅಹಮದಾಬಾದ್ ಅಲ್ಲಿ ಹೋಗಿದ್ವಲ್ಲ, ಆವಾಗ ನಾನು ಹಾಕೊಂಡಿದ್ದೆ.
ನೀವು ಹೋಗಿ ವಿಡಿಯೋ ಚೆಕ್ ಮಾಡಿ. ಅದು ತುಂಬಾ ಚೆನ್ನಾಗಿ ಕಾರ್ನಿವಲ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ. ಎರಡು ಸೈಡು ಈ ತರ ಪಾಕೆಟ್ ಕೊಟ್ಟಿದ್ದಾರೆ. ಮುಂದ್ಗಡೆ ಜಿಪ್ ಇದೆ. ನಾನು ಜಿಪ್ ಅವಾಯ್ಡ್ ಮಾಡಕ್ಕೆನೆ ಏನ್ ಮಾಡ್ತೀನಿ, ಆದಷ್ಟು ಜಿಪ್ ಅವಾಯ್ಡ್ ಮಾಡಕ್ಕೆ ಇದನ್ ಮಾಡ್ತೀನಿ. ಆದ್ರೆ ಇರ್ಲಿ ಬಿಡು ಅಂತ ಇದನ್ನೇನೇನ್ ಡೈಲಿ ಏನ್ ಹಾಕಲ್ಲ ಅಂತ ಇದೆ ತಗೊಂಡೆ. ಇದನ್ನು ಕೂಡ ಯೂಸ್ ಮಾಡಿದೀನಿ. ಆಮೇಲೆ ಇದೊಂದ್ ಕ್ಯಾಪು ಈ ತರ ಹೇಗ್ ಕಾಣಿಸ್ತಾ ಇದೆ ಅಂತ ಹೇಳಿ. ಇಂದು ಬಾನಿಗೆಲ್ಲ ಹಬ್ಬ. ಇದೊಂದು ಹಾಗೆ ಬಿಡ್ತೀನಿ ಇರಿ. ಆಮೇಲೆ ಇದೊಂದು ಸ್ವೆಟ್ರು. ನನಗೆ ಪ್ರಿಂಟ್ ತುಂಬಾ ಇಷ್ಟ ಆಯ್ತು, ಹಾಗಾಗಿ ಪಟ್ ಅಂತ ಎತ್ಕೊಂಡೆ. ಇಷ್ಟ ಆದ್ರೆ ಪಟ್ ಅಂತ ಎತ್ಕೊಂಡೆ ಬಿಡೋದು, ವೇಟ್ ಮಾಡಲ್ಲ. ಇದು ಕೂಡ ಇದು ಸಾಫ್ಟ್ ಆಗಿದೆ. ಇದ್ರ ಕಲರು ಪ್ರಿಂಟ್ ನನಗೆ ತುಂಬಾ ಇಷ್ಟ ಆಯ್ತು, ಹಾಗಾಗಿ ಇದನ್ನ ತಗೊಂಡೆ. ಮತ್ತೆ ನೆಕ್ಸ್ಟ್ ಇದು ನನ್ ಕ್ಯಾಪ್. ಇದು ತಿಬ್ಬತಿಯನ್ ಮಾರ್ಕೆಟ್ ಅಲ್ಲೇ ತಗೊಂಡಿರೋದು. ಆಲ್ಮೋಸ್ಟ್ ನಂದು ಜಾಸ್ತಿ ಡ್ರೆಸ್ಗೆಲ್ಲ ವರ್ಕೌಟ್ ಡ್ರೆಸ್ ಅಂದ್ರೆ ಸೂಟ್ ಸಲ್ವಾರ್ ಅದೆಲ್ಲ ವರ್ಕೌಟ್ ಡ್ರೆಸ್, ಅದಕ್ಕೆಲ್ಲ ಸೂಟ್ ಆಗುತ್ತೆ ಅಂತ ನಾನು ಬ್ಲ್ಯಾಕ್ ತಗೊಂಡೆ. ಬಾಟಮ್ ಎಲ್ಲ ನಾನು ಅದ್ರ ಮೇಲೆ ವರ್ಕೌಟ್ ಡ್ರೆಸ್ ಎಲ್ಲ ಬ್ಲ್ಯಾಕ್ ಎಲ್ಲ ಇದೆ ಅಲ್ವಾ, ಅದು ಒಂದೆರಡು ವಿಡಿಯೋ ಮಾಡಿ ಹಾಕಿದ್ದೆ ಗೈಸ್. ನೀವ್ ಯಾರು ಲೈಕೇ ಮಾಡಿಲ್ಲ, ಅದು ಅಷ್ಟೊಂದು ಜಾಸ್ತಿ ಜನ ನೋಡಿಲ್ಲ. ಹೋಗಿ ಚೆಕ್ ಮಾಡಿ. ಅದನ್ನ ಜಾಸ್ತಿ ಜನ ಇಷ್ಟಪಟ್ರೆ ನಾನ್ ಮತ್ ಮಾಡ್ತೀನಿ. ಆಮೇಲೆ ಇದೊಂದು ಕಾರ್ಡಿಗನ್ ಬ್ಲೂ ಕಲರ್. ಇದೆಲ್ಲ ಸಾಫ್ಟ್ ಮೆಟೀರಿಯಲ್, ಫುಲ್ ಸ್ಲೀವ್ ಈ ತರ ಬರುತ್ತೆ. ಇದು ನೋಡಿ, ಇದು ಯೂನಿಕ್ ಅನ್ಸುತ್ತೆ. ಆಮೇಲೆ ರೌಂಡ್ ನೆಕ್, ಇದು ಕೆಳಗಡೆ ಈ ತರ ಬರುತ್ತೆ. ಹಿಂದ್ಗಡೆದು 1-2 ಇಂಚು ಜಾಸ್ತಿ ಲೆಂತ್ ಇದೆ, ಮುಂದ್ಗಡೆದು ಈ ತರ ಶಾರ್ಟ್ ಬರುತ್ತೆ. ಇದನ್ನ ನಾನು ಕಾರ್ನಿವಲ್ ಅಲ್ಲಿ ಹಾಕೊಂಡಿದ್ದೆ, ಕಂಕರಿಯ ಕಾರ್ನಿವಲ್ ಅಹಮದಾಬಾದ್ ಗುಜರಾತ್ ಅಲ್ಲಿ ಹಾಕೊಂಡಿದ್ದೆ. ನೈಟ್ ಹೋಗಿದ್ವಲ್ಲ, ತುಂಬಾ ಇದ್ರ ಫೋಟೋಸ್ ವಿಡಿಯೋಸ್ ಎಲ್ಲ ಹಾಕಿದ್ದೀನಿ. ಚೆಕ್ ಮಾಡಿ ನೀವು ಗೈಸ್. ನೋಡಲ್ಲ ನೀವು, ಚೆಕ್ ಮಾಡಲ್ಲ, ಮಾಡಿ. ಇದ್ರ ಜೊತೆಗೆ ವೈಟ್ ಜೀನ್ಸ್ ಹಾಕೊಂಡು ಹೋಗಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಆಮೇಲೆ ಜಾಕೆಟ್ ಪಿಂಕಿ. ಇದೊಂದು ಡಿಕಾಥ್ಲಾನ್ ಅಲ್ಲಿ ತಗೊಂಡಿರೋದು. ಡಿಕಾಥ್ಲಾನ್ ಡೆಕ್ ಅನ್ಬೋದು. ಅದು ಇದು ಫಸ್ಟ್ ಒಂದು ಪಿಂಕು ತಗೊಂಡಿದ್ದೆ ನಾನು. ಊರಿಗೆ ಹೋದಾಗ ಅದು ನಮ್ ಸಿಸ್ಟರ್ಗೆ ಇಷ್ಟ ಆಯ್ತು, ಹಾಗಾಗಿ ಅವ್ರು ಇಟ್ಕೊಂಡ್ರು. ಇರ್ಲಿ ನಂಗೆ ಇಡು ಕೊಡು ಅಂತ. ಸೊ ಹಾಗಾಗಿ ಅದು ಅವಳೇ ಇಟ್ಕೊಂಡ್ರು, ನಮ್ ತಂಗಿ. ಮತ್ತ ಆಮೇಲೆ ನನ್ಗ ವರ್ಕೌಟ್ಗೆಲ್ಲ ಹೋಗಕ್ ಬೇಕಾಗುತ್ತೆ. ನಾನು ಮಾರ್ನಿಂಗ್ ವಾಕ್ ಎಲ್ಲ ಹೋಗ್ತೀನಿ, ಗ್ರೌಂಡ್ಗೆಲ್ಲ ಹೋಗ್ತೀನಿ. ಚಳಿಗಾಲದಲ್ಲಿ ಮಾತ್ರ ಯೂಸ್ ಆಗುತ್ತೆ ಇದು. ನಾನು ಡಿಕಾಥ್ಲಾನ್ಗೆ ಹೋದಾಗ ಮತ್ತೊಂದು ತಗೊಂಡ್ ಬಂದೆ. ಇದೊಂದು ಹೇಗ್ ಕಾಣಿಸ್ತಾ ಇದೆ ಗೈಸ್? ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಸರಿ ಬಿಡಿ, ಕಮೆಂಟ್ ಅಲ್ಲಿ ಹೇಳಿ. ಇವಾಗಂತೂ ಡೈರೆಕ್ಟ್ ಹೇಳಕ್ ಆಗಲ್ಲ, ಕಮೆಂಟ್ ಅಲ್ಲಿ ಹೇಳಿ, ಓಕೆನಾ? ಸರಿ. ಆಮೇಲೆ ಇನ್ನೊಂದು ಕಾರ್ಡಿಗನ್, ಇದು ನನ್ಗೆ ಫೇವ್ರೇಟ್ ಅಂತ ಹೇಳ್ಬೋದು. ಏಕೆಂದ್ರೆ ಇದು ತುಂಬಾ ಸಾಫ್ಟ್ ಆಗಿದೆ, ಚೆನ್ನಾಗಿದೆ. ಇದ್ರ ಕಲರ್ ತುಂಬಾ ಚೆನ್ನಾಗಿದೆ. ಎಲ್ಲ ಜೀನ್ಸ್ ಮೇಲ್ ಬರುತ್ತೆ. ಸೊ ಹಾಗಾಗಿ ಎಲ್ಲ ನಾನು ಚಾಯ್ಸ್ ಮಾಡಿ ನೋಡಿ ತಗೊಂಡಿರುವಂತದ್ದು.
ಹಾಗಾಗಿ ನನ್ಗೆಲ್ಲ ಇಷ್ಟನ ಆಗುತ್ತೆ. ಈ ತರ ಬರುತ್ತೆ ನೋಡಿ, ಇದ್ರದ್ದು ಲೈನ್ ಲೈನ್ ಕೊಟ್ಟಿದ್ದಾರೆ ನೋಡಿ ಈ ತರ. ಇದ್ರದ್ದು ಕೆಳಗಡೆ ಆಗ್ಯದ, ಇದೆಲ್ಲ ಯೂಸ್ ಮಾಡಿದೀನಿ ನಾನು ಇವಾಗ. ಇದ್ರದ್ದು ಕೆಳಗಡೆ ಆಗ್ಯದೆ ನೋಡಿ. ಬ್ಯಾಕ್ ಸೈಡ್ ಸ್ವಲ್ಪ ಲೆಂತಿ ಬರುತ್ತೆ, ಮುಂದ್ಗಡೆ ಸ್ವಲ್ಪ ಶಾರ್ಟ್ ಬರುತ್ತೆ. ಇದ್ ನೋಡಿ, ಯಾವ ಮಾರ್ಕೆಟ್ ಅಲ್ಲಿ ತಂದಿದ್ದೀನಿ, ಯಾವ ಕಂಪ್ನಿದು, ಯಾವ ಬ್ರ್ಯಾಂಡ್ ಹೇಳಿ. ಇದು ಆ ನಂದೇ ಮಾರ್ಕೆಟು, ನಂದೇ ಕಂಪನಿ, ನಂದೇ ಬ್ರ್ಯಾಂಡು, ಎಲ್ಲ ನಂದೇ. ಇದು ನಿಮ್ಮ ಪ್ರೀತಿಯ ಕನ್ನಡತಿ ಕಲಾ ಮಾಡಿರುವಂತದ್ದು ಅವಳ ಕೈಯಿಂದ. ಆಯ್ತಾ ಗೈಸ್? ಇದು ಸ್ಪೆಷಲಿ ಎಲ್ಲಿಂದ ಉಲನ್ ಗೊತ್ತಾ? ನಿಮ್ಗೆ ಗೊತ್ತಿಲ್ಲ ಪಾಪ, ಹೇಗ್ ಗೊತ್ತಾಗುತ್ತೆ? ಇದು ಆಸಾಮ್ದಿಂದು. ನಾನು ಆಸಾಮಲ್ಲಿ ಇದ್ದೆಲ್ಲ ಅವಾಗ ಮಾಡಿರುವಂತದ್ದು. ಇದು ಒಂದ್ ಸ್ವೆಟರ್ ಕೂಡ ಇತ್ತು, ನನ್ಗೆ ಅದು ಇಷ್ಟ ಆಗ್ಲಿಲ್ಲ, ಅದು ಯಾರು ಕೊಟ್ಟೆ ಗೊತ್ತಿಲ್ಲ, ಅದಕ್ಕೆ ಹೋಗ್ಬಿಟ್ಟು. ಆಮೇಲೆ ಇದು ಜಾಕೆಟ್ ಒಂದು ಇಟ್ಕೊಂಡಿದೆ ನೆನಪಿರ್ಲಿ ಅಂತ, ನಾನು ಸೂಟ್ ಎಲ್ಲ ಹಾಕೋತೀನಲ್ಲ ಅದ್ರ ಮೇಲೆ ಹಾಕೋತೀನಿ. ಇದು ನೋಡಿ, ಇದು ಶೈನಿಂಗ್ ಇದೆ, ಉಲ್ಲನು ಶೈನಿಂಗ್ ಇದೆ ಅಂತ ಕ್ಯಾಮ್ರಾದಲ್ಲಿ ನಿಂತು ಕಾಣಿಸ್ತಾ ಇಲ್ಲ. ಶೈನಿಂಗ್ ಇದೆ. ನಾನು ಆಸಾಮ್ಗೆ ಹೋಗಿದ್ದೆ, ಅವಾಗ ನಾನೇ ಇದು ಮಾಡಿರುವಂತದ್ದು. ಈ ತರ ತುಂಬಾ ಲೆಂತಿ ಇದೆ ಇದು ನೋಡಿ. ಟ್ರೈ ಅಂಡ್ ಹಾಲ್ ವಿಡಿಯೋ ನಿಮ್ಗೆ ಬೇಕು ಅಂತಂದ್ರೆ ಕಮೆಂಟ್ ಎಲ್ಲ ಮಾಡಿದ್ರೆ ನಾನು ಮಾಡ್ತೀನಿ, ಇಲ್ಲ ಅಂದ್ರೆ ಮಾಡಲ್ಲ ಗೈಸ್. ಇದು ಸ್ಲೀವ್ಲೆಸ್ ಜಾಕೆಟ್ ಎಲ್ಲ ಆಲ್ಮೋಸ್ಟ್ ಸ್ಲೀವ್ಲೆಸ್ ಇರುತ್ತೆ, ಫ್ರೀ ಸೈಜ್. ಆಮೇಲೆ ಮತ್ತೇನೆ ನೋಡಿ ಗೈಸ್, ಇದ್ರಲ್ಲೇನೆ ಇದೆ, ಇನ್ನೂ ಓಪನ್ ಸಹ ಮಾಡಿಲ್ಲ, ಯೂಸ್ ಮಾಡಿಲ್ಲ. ಚೆನ್ನಾಗಿದೆ ಅಂತ ತೆಗೆದ್ಬಿಟ್ಟು ತಕ್ಕೊಂಡು ಪರ್ಚೇಸ್ ಮಾಡ್ಬಿಟ್ಟು ಹಾಗೆ ಇಟ್ಟಿರೋದು, ನಿಮ್ಗೆ ತೋರ್ಸೋಣ ಅಂತ ಇವಾಗ ನಾನು ತೆಗ್ದಿದ್ದೀನಿ. ಇದು ನೋಡಿ, ತುಂಬಾ ಒಳ್ಳೆ ಕ್ವಾಲಿಟಿ ಇರುವಂತ ಶಾಲು, ತುಂಬಾ ಚೆನ್ನಾಗಿದೆ. ನಾನು ಇದನ್ನ ಒಂದ್ಸಲನು ವೇರ್ ಮಾಡಿಲ್ಲ. ಈ ಕಡೆ ನಾರ್ತ್ ಸೈಡ್ ಎಲ್ಲ ನೈಟ್ ಎಲ್ಲ ಮ್ಯಾರೇಜ್ ಫಂಕ್ಷನ್ ಎಲ್ಲ ನೈಟ್ ಆಗುತ್ತೆ, ಆಲ್ಮೋಸ್ಟ್ ನೈಟೇ ಇರುತ್ತೆ. ಹಾಗಾಗಿ ಅವಾಗೆಲ್ಲ ಹೋದ್ರೆ, ನೈಟ್ ಎಲ್ಲ ಫಂಕ್ಷನ್ ಇದ್ರೆ, ಮದ್ವೆ ಎಲ್ಲ ಇದ್ರೆ ಸಾಡಿ ಮೇಲೆ ಹಾಕೊಂಡು ಹೋಗ್ಬೇಕು ವೇರ್ ಮಾಡಿ ಅಂತ ಇದು ತಗೊಂಡಿದ್ದೆ. ನಾನು ಯೂಸೇ ಮಾಡಿಲ್ಲ ಗೈಸ್. ಇದು ತುಂಬಾ ಚೆನ್ನಾಗಿದೆ. ಇದು ಕ್ರೀಮ್ ಕಲರ್ ಅಲ್ಲಿ ಬರುತ್ತೆ, ಗೀ ಕಲರ್ ಅಂತಾರಲ್ಲ ಆ ತರ. ಲೈಟ್ ವೈಟ್ ಇಲ್ಲ, ಇದು ಕ್ರೀಮ್ ಕಲರ್ ಅಲ್ಲಿ ಬರುತ್ತೆ. ಇದು ಬಾರ್ಡರ್ ಎಷ್ಟು ಚೆನ್ನಾಗಿದೆ ನೋಡಿ, ದೊಡ್ಡದಾಗಿದೆ. ಇದು ನೋಡೋಣ ಯಾವಾಗ ಹಾಕೊಳ್ಳೋದು, ಮುಹೂರ್ತ ಬರುತ್ತೆ ಅಂತ. ಮುಹೂರ್ತ ಇದೊಂದು ಶಾಲು. ಆಮೇಲೆ ಸ್ಟೈಲ್ ಮಾಡೋಕೆ ಇದೊಂದು ಸ್ಕಾರ್ಫ್ ತಗೊಂಡಿದ್ದೆ, ಸ್ಕಾರ್ಫ್ ಸ್ಟಾಲ್ ಅನ್ಬೋದು. ಇದೊಂದು ಅದು ಈ ತರ ಹಾಕೋತಾರಲ್ಲ ಆ ತರ ಸ್ಟೈಲ್ ಮಾಡಕ್ಕೆ, ಈ ಜಾಕೆಟ್ ಜೊತೆಗೆ. ಈ ಜಾಕೆಟ್ ಜೊತೆಗೆ ಇದು ಶಾಲು ಮ್ಯಾಚ್ ಮಾಡ್ಬೇಕು ಅಂತ ತಗೊಂಡಿದ್ದೆ. ಇದನ್ನಂತೂ ಇನ್ನು ಯೂಸ್ ಮಾಡಿಲ್ಲ, ಇದನ್ನ ಯೂಸ್ ಮಾಡಿದೀನಿ. ನೋಡೋಣ. ಇಲ್ಲಿ ಅಷ್ಟೊಂದು ಚಳಿ ಇಲ್ಲ, ಸ್ವಲ್ಪ ಚಳಿ ಕಡಿಮೆ. ಇಷ್ಟ ಆಯ್ತು, ಮಲ್ಟಿ ಕಲರ್ ಎಲ್ಲ ಬರುತ್ತೆ. ವೈಟ್ ಜೀನ್ಸ್, ಬ್ಲೂ ಜೀನ್ಸ್ ಎಲ್ಲ ಹಾಕೋಬಹುದು, ಬ್ಲ್ಯಾಕ್ ಹಾಕೋಬಹುದು, ತುಂಬಾ ಚೆನ್ನಾಗಿ ಅನ್ಸುತ್ತೆ. ಆಮೇಲೆ ಆಯ್ತು, ಅದು ಬ್ಯಾಗ್ ಅಲ್ಲಿ ಇಡ್ತೀನಿ. ಆಮೇಲೆ ಜಾಸ್ತಿ ಹಿಂದಿ ವರ್ಡ್ಸ್ ಬರುತ್ತೆ ಗೈಸ್, ಕ್ಷಮೆ ಇರ್ಲಿ ಅದಕ್ಕೆ. ಮೋಸ್ಟ್ ಬ್ಯೂಟಿಫುಲ್ ಸ್ವೆಟರ್ ನಂದು. ಇದನ್ನು ಇನ್ನು ವೇರ್ ಮಾಡಿಲ್ಲ, ಮಾಡ್ಬೇಕು ಇವಾಗ. ಸದ್ಯದಲ್ಲಿ ಹೊರಗಡೆ ಹೋಗ್ತೀವಲ್ಲ ಅವಾಗ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಫುಲ್ ಡಾಟ್ ತರ ಡಾಟ್ 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 ಇದೆ.
ಇದ್ರ ಕೆಳಗಡೆ ಯಾವ ಜೀನ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನೀವು ಕಮೆಂಟ್ ಅಲ್ಲಿ ಬೇಗ ಹೇಳಿ. ವೈಟ್ ನೇ ಹಾಕ್ಬೋದು ಅನ್ಸುತ್ತೆ, ಅಂದ್ರೆ ಈ ಕಲರ್ ಅಂತೂ ಜೀನ್ಸ್ ಇರಲ್ಲ. ಇದು ಬ್ಲೂ ಇದೆ, ಬ್ಲಾಕ್ ಕಲರ್ ಚೆನ್ನಾಗಿರ್ತದೆ. ಇಲ್ಲ ನೋಡಿ, ಈ ತರ ಇದೆ, ಎಷ್ಟು ಬ್ರೈಟ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಇದ್ರ ಲೆಂತ್ ಕಮ್ಮಿ ಇದೆ ಇದು ನೋಡಿ. ನನ್ಗೆ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಯ್ತು. ಇದು ಕೂಡ ಎಲ್ಲ ಇಷ್ಟಪಟ್ಟೆ ತಂದಿರೋದು, ಹಾಗಾಗಿ ಇದು ತುಂಬಾ ಇಷ್ಟ, ಅದು ತುಂಬಾ ಇಷ್ಟ, ಅದು ಲೈಕ್ ಆಯ್ತು, ಇದು ಲೈಕ್ ಆಯ್ತು. ಗರ್ಲ್ಸ್ ಟಾಕಿಂಗ್ ಅಲ್ವಾ ಗೈಸ್, ಅಲ್ವಾ ಗೈಸ್, ಹೇಳಿ ಹೇಳಿ ಫ್ರೆಂಡ್ಸ್. ಇದೊಂದು ಮತ್ತೆ ಮೋಸ್ಟ್ 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 ಫೇವರೇಟ್, ದಿಸ್ ಈಸ್ ಮೈ ಮೋಸ್ಟ್ ಫೇವರೇಟ್ ಡ್ರೆಸ್. ನೋಡಿ ಹೇಗಿದೆ ಗೈಸ್, ಎಷ್ಟು ಚೆನ್ನಾಗಿದೆ ನೋಡಿ, ತುಂಬಾ ಯೂನಿಕ್ ಆಗಿದೆ. ನನ್ನ ಫೇವರೇಟ್ ಕಲರ್ ಬ್ಲ್ಯಾಕ್, ನಿಮಗ್ ಗೊತ್ತಿಲ್ಲ ಏಕೆಂದ್ರೆ ನಿಮಗೆ ನಾನು ಹೇಳಿಲ್ಲ. ಜೋಕ್ ಆಫ್ ದ ಪಾರ್ಟ್ ಗೈಸ್. ನೋಡಿ, ತುಂಬಾ ಆಸೆ ಪಟ್ಟು ಇಷ್ಟಪಟ್ಟು ತಗೊಂಡಿರುವಂತದ್ದು. ಇದು ಸಾಫ್ಟ್ ಆಗಿದೆ. ಇದೇನ್ ಗೊತ್ತಾ ಇದು ಗೈಸ್, ಇದೇನ್ ಗೊತ್ತಾ, ಇದು ಒನ್ ಪೀಸ್ ಇದೆ ನೋಡಿ. ಮೇಲ್ಗಡೆ ಈ ತರ ಬರುತ್ತೆ, ಟೋಟಲ್ ನೆಕ್ ಇದೆ. ನನಗೆ ಟೋಟಲ್ ನೆಕ್ ಅಂದ್ರೆ ತುಂಬಾನೇ ಇಷ್ಟ. ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ, ಇಲ್ಲಿ ಹಿಚ್ಕಿ ತರ ಅನಿಸುತ್ತೆ, ಅಂದ್ರೆ ಹಿಚಕ್ತಾರಲ್ಲ ಆ ತರ ಫೀಲ್ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಗುಡ್ ಫೀಲ್ ಆಗಲ್ಲ ಅಂತ ಹೇಳ್ತಾರೆ. ಆದ್ರೆ ನನಗೆ ಟೋಟಲ್ ನೆಕ್ ಅಂದ್ರೆ ತುಂಬಾನೇ ಇಷ್ಟ. ಟೀ ಶರ್ಟ್ ಆಗಿರ್ಬೋದು, ಈ ತರ ಒನ್ ಪೀಸು, ಆಲ್ಮೋಸ್ಟ್ ನಾನು ಈ ತರಾನೇ ಇರೋದು ಹುಡ್ಕೋದು. ನೋಡಿ ಇದಷ್ಟು ಚೆನ್ನಾಗಿದೆ, ಇನ್ನೂ ಹಾಕಿಲ್ಲ, ಯಾವಾಗ ಹಾಕೋದಿದ್ರು ಮುಹೂರ್ತ ಬರುತ್ತೆ ಗೊತ್ತಿಲ್ಲ. ನ್ಯೂ ಬ್ರ್ಯಾಂಡ್ ನ್ಯೂ ಇದೆ ಇದು. ಕೆಳಗಡೆ ಎಲ್ಲ ಬ್ಲ್ಯಾಕ್ ಇದೆ ಈ ತರ. ಏಯ್ ಆಯ್ತು ಇರು ಒಂದ್ ನಿಮಿಷ, ಸ್ಟಾಪ್ ಮಾಡು ವಿಡಿಯೋ ಅಂತ ಹೇಳ್ತಾ ಇದ್ದಾರೆ. ಅದ್ ಹೇಗ್ ಮಾಡಕ್ ಸ್ಟಾಪ್ ಮಾಡೋದು ಹೇಳಿ ಗೈಸ್. ಈ ವಿಡಿಯೋ ಮಾಡ್ತಾ ಇದ್ನಲ್ಲ, ಕಂಪ್ಲೀಟ್ ಮಾಡ್ಬೇಕಲ್ವಾ ಅಪ್ಲೋಡ್ ಮಾಡೋಕೆ ನಿಮ್ಗೆ. ಸೊ ಇದು ಎಷ್ಟು ಚೆನ್ನಾಗಿದೆ, ಈ ತರ ಬರುತ್ತೆ ಕೆಳಗಡೆ. ಚೆನ್ನಾಗಿ ಸ್ಟೈಲ್ ಮಾಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಯಾವಾಗ ವೇರ್ ಮಾಡ್ತೀನಿ, ಸ್ಟೈಲ್ ಮಾಡ್ತೀನಿ, ಅದು ವಿಡಿಯೋ ನಿಮ್ಗೆ ಹಾಕ್ತೀನಿ, ನಿಮ್ಗೆ ಗೊತ್ತಾಗುತ್ತೆ ಗೈಸ್. ಇದಿಷ್ಟು ಇತ್ತು ನಂದು ವಿಂಟರ್ ಕ್ಲೋದಿಂಗ್ ಕಲೆಕ್ಷನ್ ಹಾಲ್. ಟ್ರೈ ಅಂಡ್ ಹಾಲ್ ಬೇಕಾದ್ರೆ ನೀವು ಕಮೆಂಟ್ ಮಾಡಿ. ಜಾಸ್ತಿ ಕಮೆಂಟ್ ಎಲ್ಲ ಮಾಡಿದ್ರೆ, ಜಾಸ್ತಿ ಎಲ್ಲ ಲೈಕ್ ಮಾಡಿದ್ರೆ ಖಂಡಿತ ನಾನು ಮಾಡ್ತೀನಿ, ಇಲ್ಲಾಂದ್ರೆ ನಾನು ಮಾಡಲ್ಲ. ಮತ್ತೆ ನೆಕ್ಸ್ಟ್ ವಿಡಿಯೋ ಎಲ್ಲ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಚೆನ್ನಾಗಿರಿ. ಹೊಸ ವರ್ಷ ಎಲ್ಲರಿಗೂ ಅವ್ರು ಏನೇನೇ ಅನ್ಕೊಂಡಿರ್ತಾರೆ ಅದೆಲ್ಲ ಆಗ್ಲಿ. ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಟು ಆಲ್. ಥ್ಯಾಂಕ್ ಯು, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋ ಸಿಗೋಣ ಗೈಸ್. ಬನ್ನಿ ಫ್ರೆಂಡ್ಸ್, ಈ ಬ್ಯಾಗ್ ಅಲ್ಲಿ ಏನೇನಿದೆ ಅಂತ ನೋಡೋಣ. ಒಂದೊಂದಾಗಿ ತೆಗೆದ್ಬಿಟ್ಟು ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ, ಮತ್ತೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾನೇ ಇದೊಂದು ಮಿಸ್ಟ್ರಿ ಬ್ಯಾಗ್ ಅಂತ ಅನ್ಕೊಳ್ಳಿ. ಇವುಗಳ ಜೊತೆ ನನಗೆ ತುಂಬಾ ಸವಿ ನೆನಪುಗಳಿವೆ. ನಿಮಗೆಲ್ಲ ಇದೊಂದು ಜಸ್ಟ್ ಶಾಲ್ ಅನ್ನೋ ಕ್ಲೋತ್ಸ್ ಅನ್ನೋ ಅಂತ ನಿಮ್ಗೆ ಆಗಿರ್ಬೋದು, ಬಟ್ ನನಗ್ ಹಾಗಲ್ಲ. ನೋಡಿ, ಇದು ಟಾವೆಲ್, ಇದ್ರ ಮೇಲೆ ಎಲ್ಲ ನಾನೇ ವರ್ಕ್ ಮಾಡಿದೀನಿ. ಮಾರ್ಕೆಟ್ಗೆ ಹೋಗ್ಬಿಟ್ಟು ಕಲರ್ ಎಲ್ಲ ಚೂಸ್ ಮಾಡ್ಬಿಟ್ಟು, ವೂಲನ್ ಆಗ್ಲಿ ದಾರ ಆಗ್ಲಿ ಅದೆಲ್ಲ ಹೋಗ್ಬಿಟ್ಟು ಚೆನ್ನಾಗಿ ಚೂಸ್ ಮಾಡಿ ತಂದ್ಬಿಟ್ಟು ಪೇಷನ್ಸ್ ಅಂದ ಎಲ್ಲ ಇದ್ ಮಾಡಿರ್ತಕ್ಕಂಥದ್ದು. ಇದು ಟಾವೆಲ್ ತರ ಬರುತ್ತೆ, ಅದ್ರ ಮೇಲೆ ನಾನು ಇದು ವರ್ಕ್ ಮಾಡಿದ್ದೀನಿ. ಈ ತರ ಬರುತ್ತೆ, ನೀವು ನೋಡ್ತಾ ಇರ್ಬೋದು.
ತುಂಬಾ ಚೆನ್ನಾಗಿದೆ ಅಂದ್ರೆ ಇದು ಬಟ್ಟೆ ತುಂಬಾ ಹಾರ್ಡು ಮತ್ತೆ ತುಂಬಾ ಚೆನ್ನಾಗಿರುತ್ತೆ. ಇದ್ ನೋಡಿ ಉಲ್ಟಾ ಮಾಡಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಬಟ್ಟೆ ತುಂಬಾ ಚೆನ್ನಾಗಿರುತ್ತೆ. ಈ ತರ ಆಮೇಲೆ ಒಂದು ಊನ್ ಅನ್ಬೋದು, ಉಲನ್ ಅನ್ಬೋದು. ಉಲನ್ದು ಇದು ಅಂದ್ರೆ ನಾವೆಲ್ಲ ಶಾಲು, ಸ್ವೆಟ್ರು, ಮಾಪ್ಲರು ಎಲ್ಲ ಮಾಡ್ಬಿಟ್ಟು ಉಳ್ದಿರುತ್ತೆ ಅಲ್ಲ, ಅದರಿಂದ ಅದ್ ಮಾಡಿರ್ತಕ್ಕಂಥದ್ದು. ಇದು ನೋಡಿ ನಾನೇ ಶಾಲ್ ಅಲ್ಲ ಸಾರಿ, ಮಾಪ್ಲರು. ಇದನ್ನು ನಾನೇ ಮಾಡ್ತಿರಕ್ಕಂಥದ್ದು. ಇದು ತುಂಬಾ ಸಾಫ್ಟ್ ಅಂದ್ರೆ ಸಾಫ್ಟ್ ಆಗಿ ಉಲನ್ ಬರುತ್ತೆ. ಈ ಉಲನಲ್ಲೆಲ್ಲ ಈ ಕಡೆದಲ್ಲ, ಇದೆಲ್ಲ ಕಲ್ಕತ್ತಾ, ಆಸಾಂ ಸೈಡ್ದು ಪ್ಯೂರ್. ಅದು ಅಲ್ಲೇ ಉತ್ಪನ್ನ ಆಗುತ್ತೆ, ಅಂದ್ರೆ ಅಲ್ಲೇ ಅದ್ ಮಾಡ್ತಾರೆ ಅದರದ್ದು ಉಲನ್. ಇದು ವರ್ಧಮಾನ ಉಲನ್, ಪ್ಯೂರ್ ಉಲನ್ ಅಂತ ಇರುತ್ತೆ. ಈ ಕಡೆ ಎಲ್ಲ ನಮ್ ಕಡೆ ಎಲ್ಲ ಸಿಗಲ್ಲ ಇದು. ಈ ತರದ್ದು ಮಾಪ್ಲರ್ಗಳು ನಾನು ಸುಮಾರಾಗಿ ಮಾಡಿ ಎಲ್ಲರಿಗೂ ಕೊಟ್ಟಿದ್ದೀನಿ. ರಿಲೇಟಿವ್ ಅವ್ರಿಗೆ ಸ್ವೆಟರ್ ಆಗಿರ್ಬೋದು, ಮಾಪ್ಲರ್ ಆಗಿರ್ಬೋದು, ತೋರಣ ಆಗಿರ್ಬೋದು. ತೋರಣ ಅಂದ್ರೆ ಗೇಟ್ ಹಾಕ್ತಾರಲ್ವಾ ಮೇಲ್ಗಡೆ ಬಾಗಿಲಿಗೆ, ಅದಾಗಿರ್ಬೋದು. ಎಷ್ಟೊಂದೆಲ್ಲ ನಾನ್ ಮಾಡ್ಕೊಟ್ಟಿದ್ದೀನಿ. ಮತ್ತೆ ವರ್ಧಮಾನ್ ಉಲನ್ ಅಂತಾರೆ, ಇದು ವೆಸ್ಟ್ ಬೆಂಗಾಲ್ ಅಲ್ಲಿ ಫೇಮಸ್ಸು. ಆಮೇಲೆ ಆಸಾಮು. ಇದೆಲ್ಲ ನಾನು ಕಲ್ತಿರೋದು ಮಾಡಿರೋದು ಇದೆಲ್ಲ ನಾನು ಆಸಾಮಲ್ಲೇ. ಇದು ನನ್ನ ಮಗಳದು. ಸ್ವೆಟರ್ ಮಾಡಿ ಮಾಡಿ ಉಳ್ದಿರುತ್ತೆ ಅಲ್ಲ, ಅದರಲ್ಲಿ ಕ್ರೋಶ ಇದು ಮಾಡಿದ್ದೇನೆ, ಟೋಪಿ. ಆ ಕಡೆ ಎಲ್ಲ ತುಂಬಾ ಅಂದ್ರೆ ತುಂಬಾ ಚಳಿ ಇರುತ್ತೆ ಅಲ್ಲ, ಹಾಗಾಗಿ ಇದೆಲ್ಲ ಎಲ್ಲರೂ ಮಾಡ್ತಿರ್ತಾರೆ, ನಾವ್ ಅಷ್ಟೇ ಅಲ್ಲ ಎಲ್ಲರೂ. ಇದು ನನ್ನ ಮಗಂದು. ಇದು ತುಂಬಾ ಚೆನ್ನಾಗಿ ಬಂದಿದೆ. ಇವಾಗೂ ಕೂಡ ದುಡ್ಡು ಕೊಟ್ರೆ ಮಾರ್ಕೆಟ್ ಅಲ್ಲಿ ತುಂಬಾ ಚೆನ್ನಾಗಿರೋದೆಲ್ಲ ಸಿಗುತ್ತೆ. ಬಟ್ ನಾವು ಮಾಡಿರ್ತಕ್ಕಂಥದ್ದು ಪೇಷಂಟ್ ಇಂದ ತಂದು ಹೊರಗಡೆ ಹೋಗಿ ಉಲನ್ ಎಲ್ಲ ಚಾಯ್ಸ್ ಮಾಡಿ ತಂದ್ಬಿಟ್ಟು ಚೆನ್ನಾಗಿ ಮನ್ಯಾಗ ನಮ್ಗೆ ಹೇಗ್ ಬೇಕಾಗಿ ಡಿಸೈನ್ ಮಾಡೋದಿದೆ ಅಲ್ವಾ, ಪ್ರಿಸಿಯಸ್ ಆಗಿರುತ್ತೆ ಅದು. ಆಮೇಲೆ ತುಂಬಾ ಅದರ ನೆನಪಿರುತ್ತೆ. ಎಷ್ಟ್ ಚೆನ್ನಾಗಿ ನಾವ್ ಈಗ ನನಗೆ ಇವಾಗಲೇ ಈಗ ನಾನ್ ನೋಡಿದ್ನಲ್ಲ, ಇದನ್ನ ನಂಗೆ ನಂಬಕ್ಕೆ ಆಗ್ತಾ ಇಲ್ಲ, ನಾನೇ ಇದೆಲ್ಲ ಮಾಡಿರೋದೇನು ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ಅವಾಗೆಲ್ಲ ಫೋನ್ ಬಳಕೆ ಎಲ್ಲ ಇರ್ಲಿಲ್ಲ ಅಷ್ಟೊಂದು. ಇವಾಗೆಲ್ಲ ಜಾಸ್ತಿ ಫೋನ್ ಎಲ್ಲ ಇಟ್ಕೊಂಡ್ ಕೊಡ್ತೀವಲ್ಲ, ಇದೆಲ್ಲ ಮಾಡೋಕೆ ಟೈಮೇ ಸಿಗಲ್ಲ, ಇಂಟ್ರೆಸ್ಟು ಬರಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ. ನೋಡಿ ಎಷ್ಟು ಚೆನ್ನಾಗಿ ವರ್ಕ್ ಎಲ್ಲ ಎಷ್ಟು ನೀಟಾಗಿ ಮಾಡಿದ್ದೇನೆ ಅಂತ. ರಿಲೇಟಿವ್ ಮಕ್ಕಳಿಗೆ, ನಮಗೆ ಎಲ್ಲರಿಗೂ ದೊಡ್ಡ ಸ್ವೆಟರ್ ಆಗ್ಲಿ ಚಿಕ್ಕ ಸ್ವೆಟರ್ ಆಗ್ಲಿ ಎಲ್ಲ ನಾನು ಮಾಡ್ಕೊಟ್ಟಿದ್ದೆ. ನನ್ನ ಹತ್ರನು ಕೆಲವೊಂದಿತ್ತು, ಕೆಲವೊಂದೆಲ್ಲ ಕೊಟ್ಬಿಟ್ಟಿದ್ದೀನಿ. ನಾನು ಇಟ್ಕೊಂಡೆಲ್ಲ ಜೊತೆಗೆ ಇಟ್ಕೊಂಡೆಲ್ಲ ಓಡಾಡಕ್ ಆಗಲ್ಲ. ಇದ್ ನೋಡಿ ಇದು ಹೇಗ್ ಮಾಡಿದೆ ಅಂತ. ಎಲ್ಲರೂ ಮಾಡ್ತಿರ್ತಾರೆ, ಅವ್ರು ನೋಡಿ ನಾವು ಮಾಡ್ಬೇಕು, ಆ ತರ ಡಿಸೈನ್ ಮಾಡ್ಬೇಕು, ಈ ಡಿಸೈನ್ ಮಾಡ್ಬೇಕಂತೂ ತುಂಬಾ ಆಸೆ ಆಗುತ್ತೆ. ಹಾಗಾಗಿ ಮಾಡಿರ್ತಾರೆ. ಕೆಲವೊಂದಷ್ಟೇ ಇಟ್ಕೊಂಡಿದೀನಿ, ಹಾಗಾಗಿ ನಿಮಗ್ ತೋರಿಸ್ತಾ ಇದ್ದೀನಿ. ಇದು ನೋಡಿ, ಇದು ಎಷ್ಟು ಚೆನ್ನಾಗಿದೆ ವರ್ಕ್ ನೋಡಿ, ಇದು ಹೇಗೆ ಬಂದಿದೆ ಅಂತ. ಆ ಕಡೆ ಎಲ್ಲ ಉಲನ್ನು ಇಷ್ಟು ಚೆನ್ನಾಗಿ ಸಿಗುತ್ತೆ ಅಂದ್ರೆ, ಪ್ಯೂರ್ ಸಾಫ್ಟ್, ಇಷ್ಟು ವೆರೈಟಿ ಅಂದ್ರೆ ತುಂಬಾ ವೆರೈಟಿ ಸಿಗುತ್ತೆ ಅಂತ ಉಲನ್ ನಾನು ಈ ಕಡೆ ನಮ್ ಕಡೆ ಎಲ್ಲೂ ನೋಡೇ ಇಲ್ಲ. ನಾನ್ ನೋಡೇ ಇಲ್ಲ, ಹಾಗಾಗಿ ಅಷ್ಟೊಂದು ನಾನು ಇವಾಗ ಮಾಡಕ್ಕೆ ಹೋಗಲ್ಲ. ನಂಗೆ ಟೈಮ್ ಕೂಡ ಇಲ್ಲ, ನಂಗೆ ಟೈಮ್ ಕೂಡ ಸಿಗಲ್ಲ. ಸೊ ಇದೇ ಅಷ್ಟೇ ನೆನಪು ಉಳಿದಿರೋದು, ಹಾಗೆ ಇಟ್ಟಿರೋದು. ಕೆಲವೊಂದಷ್ಟೇ ನಾನು ಇಟ್ಕೊಂಡಿದ್ದೀನಿ, ಜಾಸ್ತಿ ಏನು ಇಟ್ಕೊಂಡಿಲ್ಲ, ನೆನಪಿಗಿರ್ಲಿ ಅಂತ. ನಮ್ಮ ಅಮ್ಮ ಎಲ್ಲ ನಾನು ಬಿಟ್ಟು ಬಂದಿದ್ದೆ ಊರಲ್ಲಿ ಎಲ್ಲ, ಇವ್ರಿಗೆ ಚಿಕ್ಕ ಮಕ್ಕಳೆಲ್ಲ ಹುಟ್ತಾರಲ್ಲ, ಅವ್ರಿಗೆಲ್ಲ ಕೊಟ್ಬಿಟ್ಟು ಎಲ್ಲ ಇದ್ ಮಾಡಿದಾರೆ. ಇದೊಂದು ಕೆಲವೊಂದು ನನ್ನ ಮಕ್ಕಳದು ಇರ್ಲಿ ನೆನಪಿಗೆ ಅಂತ ನಾನು ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಇನ್ನೂ ಮಾಡೋದಿದೆ, ಹಾಗೆ ಇಟ್ಬಿಟ್ಟಿದ್ದೀನಿ. ಅದ್ರದ್ದು ಈ ಕಡೆ ಎಲ್ಲ ಎಲ್ಲಿ ಉಲನ್ ಮ್ಯಾಚ್ ಆಗುತ್ತೆ ಇಲ್ಲೋ ಸಿಗುತ್ತೆ ಇಲ್ಲೋ ಗೊತ್ತಿಲ್ಲ, ಹಾಗೆ ಅಷ್ಟೇ ಇಟ್ಬಿಟ್ಟಿದ್ದೀನಿ, ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು. ಯಾವ ವೆರೈಟಿ ಬೇಕಾದ್ರೂ, ಯಾವ ಇದ್ ಬೇಕಾದ್ರೂ ಅಲ್ಲಿ ಉಲನ್ ಸಿಗುತ್ತೆ. ಇದು ನಾನೇ ಜಾಕೆಟ್ ಮಾಡಿರೋಂಥದ್ದು ನನ್ನ ಮಗನಿಗೆ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಜಾಕೆಟ್ ಅಂತ. ಯಾವ್ದ್ ನೋಡ್ತಿದ್ದೆ ಅದ್ ಮಾಡ್ತಾ ಇದ್ದೆ ನಾನು. ಇದು ಬೇಕು ನನ್ ಮಕ್ಕಳಿಗೆ, ಅದ್ ಚೆನ್ನಾಗ್ ಕಾಣಿಸುತ್ತೆ, ಇದ್ ಚೆನ್ನಾಗ್ ಕಾಣಿಸುತ್ತೆ ಅಂತ. ಇಷ್ಟೊಂದೆಲ್ಲ ವೆರೈಟಿ, ಆಲ್ಮೋಸ್ಟ್ ಚೆನ್ನಾಗಿರೋ ಡಿಸೈನ್ದು, ಟೋಟಲ್ ನೆಕ್ದು ಆ ತರ ಸ್ವೆಟ್ರು ಎಲ್ಲ ಮಾಡಿದೆ ನಾನು. ಊರಲ್ಲೆಲ್ಲ ಬಿಟ್ಟು ಬಂದಿದ್ದೆ, ನಮ್ಮಮ್ಮ ಎಲ್ಲರಿಗೂ ಕೊಟ್ಟು ಎಲ್ಲ ಖಾಲಿ ಮಾಡಿದ್ದಾರೆ. ಇವ್ರಿಗೆ ರಿಲೇಟಿವ್ ಮಕ್ಕಳಿಗೆ. ಇದು ಹೊರಗಡೆನೆ ಇತ್ತು, ನಮ್ಮ ಅಣ್ಣನ ಮಕ್ಕಳೆಲ್ಲ ಹಾಕೋತಿದ್ರು. ಆಮೇಲೆ ನಾನೇ, ಅವ್ರು ಒಂದ್ ಸ್ವಲ್ಪ ದೊಡ್ಡವರಾದ್ರಲ್ಲ, ಅವ್ರಿಗೂ ಬರಲ್ಲ ಅಂತ ನಾನೇ ತೆಗೆದಿಟ್ಬಿಟ್ಟಿದ್ದೀನಿ ಇದನ್ನು, ಹಾಗೆ ಇರ್ಲಿ ಅಂತ. ಇವಾಗೂ ಕೂಡ ನೋಡಿ, ಇವಾಗೆ ಜಸ್ಟ್ ಮಾಡಿದ ತರ ಅದರದ್ದು ಕಲರ್ ಆಗ್ಲಿ, ಅದರದ್ದು ಇದಾಗ್ಲಿ ಎಲ್ಲ ಎಷ್ಟು ಕ್ಲಿಯರ್ ಆಗಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಇವಾಗೂ ಏನೂ ಆಗಿಲ್ಲ, ಇಷ್ಟು ಹಾಕಿದ್ರು ಇಷ್ಟು ಯೂಸ್ ಮಾಡಿದ್ರು ಅದು ಏನು ಹಳೇದೇ ಆಗಿಲ್ಲ. ಇವಾಗ ಮಾಡಿದಾರೇನೋ ಅನ್ಸೋ ತರ ಇದೆ. ಇವಾಗೂ ಕೂಡ ಒಂದೊಂದ್ಸಲ ಮನಸ್ಸಾಗುತ್ತೆ ಕ್ರೋಶೆಟ್ ವರ್ಕ್ ಮಾಡ್ಬೇಕು ಅಂತ. ಇವಾಗೆಲ್ಲ ಜಾಕೆಟ್ ಎಲ್ಲ ಟ್ರೆಂಡ್ ಅಲ್ಲಿ ಇದೆ ಅಲ್ವಾ, ಜೀನ್ಸ್ ಟಿ ಶರ್ಟ್ ಮೇಲೆ ಜಾಕೆಟ್ ಎಲ್ಲ ಬರುತ್ತೆ,
ಆ ತರ ಮಾಡ್ಬೇಕಂತ ತುಂಬಾ ಆಸೆ ಆಗಿತ್ತು. ಈ ಸಲ ಊರಿಗೆ ಹೋದಾಗ ನಾನು ಉಲ್ಲನ್ನೆಲ್ಲ ಚೆಕ್ ಮಾಡಿದೆ, ನನಗೇನು ಅಷ್ಟೊಂದು ಸರಿ ಅನಿಸ್ಲಿಲ್ಲ, ನನಗೆ ಇಷ್ಟ ಆಗ್ಲಿಲ್ಲ, ಹಾಗಾಗಿ ನಾನು ಬಿಟ್ಟು ಬಂದೆ. ಇದು ನೋಡ್ಬೇಕು, ಇದು ತುಂಬಾ ಅಮೇಜಿಂಗ್ ಆಗಿದೆ, ಬ್ಯೂಟಿಫುಲ್ ಆಗಿದೆ. ಇದು ನಾನು ಆಸಾಮಲ್ಲಿ ಫಸ್ಟ್ ಟೈಮ್ ಹೋಗಿದ್ದೆಲ್ಲ ಅವಾಗ ಮಾಡಿದೆ. ನಾನು ಇದು 3-4 ಮಾಡಿದೆ. ಒಂದು ನಮ್ಮ ಹೆಣ್ಮಗಳಿಗೆ ಕೊಟ್ಟೆ, ನಮ್ಮ ಹೆಣ್ಮಗಳಂದ್ರೆ ನಾದ್ನಿ ಅಂತಾರಲ್ಲ, ನಮ್ಮ ಮನೆಯವರು ಅಕ್ಕ ಅವರಿಗೆ ಒಂದು ಕೊಟ್ಟಿದೆ, ಪಿಂಕ್ ಕಲರ್ ಅದು. ಇದ್ ನೋಡಿ, ಒಂದೊಂದು ಎಳೆ ರೀಲ್ ತರ ದಾರ ಇದೆ. ಇದು ಕೆಜಿ ಗಂಟ್ಲೆ ಸಿಗುತ್ತೆ. ಅದು ಕೆಜಿ ಗಂಟ್ಲೆ ನಮ್ಗೆ ಯಾವ ಕಲರ್ ಚಾಯ್ಸ್ ಮಾಡಿ ತಂದ್ಬಿಟ್ಟು, ಆಮೇಲೆ ಇದನ್ನು ರೌಂಡ್ ರೌಂಡ್ ಆಗಿ ಸುತ್ತಬಿಟ್ಟು, 10 ಎಳೆ ಒಂದೇ ಇದನ್ ಮಾಡ್ಬಿಟ್ಟು, ಇದು ಫ್ರೇಮ್ ಅಂತ ದೊಡ್ಡದೊಂದು ಫ್ರೇಮ್ ಇರುತ್ತೆ, ಮೊಳೆಗಳು ಹೊಡೆದಿರೋಂತ ಫ್ರೇಮು, ಅದಕ್ಕೆ ಹಾಕ್ಬಿಟ್ಟು ಇದನ್ನು ಡೈಲಿ ನಾಟ್ ಹಾಕ್ತಾ ಹೋಗ್ಬೇಕು. ಎಳಿ ಎಳಿ ಸರಿಯಾಗಿ ಬರೋ ತರ ಮಾಡಿ ಎಲ್ಲ ಫ್ರೇಮ್ ಅಲ್ಲಿ ಜೋಡಿಸ್ಬಿಟ್ಟು, ಇದು ಆಲ್ಮೋಸ್ಟ್ ಒಂದು ಸಿಂಗಲ್ ಬೆಡ್ಶೀಟ್ ಇರುತ್ತಲ್ಲ ಅಷ್ಟು ದೊಡ್ಡದಾಗಿರುತ್ತೆ. ಆ ಉಲ್ಲನ್ ಎಲ್ಲ ಎಳಿ ಎಳೆಯಾಗಿ ಬಿಡಿಸ್ಬಿಟ್ಟು ಉಂಡೆ ತರ ಮಾಡಿ, ಅಂದ್ರೆ ಗೋಲ್ ಗೋಲ್ ಎಲ್ಲ ಮಾಡಿ ಇಟ್ಕೊಂಡ್ಮೇಲೆ ಆ ಫ್ರೇಮ್ ಅಲ್ಲಿ ಹಾಕ್ಬಿಟ್ಟು, ಮೊಳೆದಿರುತ್ತೆ ಅದು ಫ್ರೇಮು, ನೀವು ಎಲ್ಲಾದ್ರೂ ನೋಡಿರ್ಬಹುದು ಬಹುಶಃ. ಅದಕ್ಕೆ ಹಾಕ್ಬಿಟ್ಟು ಇದನ್ನ ನಾಟ್ ಮಾಡ್ಕೋತ ಹೋಗ್ಬೇಕು, ಎಳಿ ಎಳಿ ಒಂದು ಎಲ್ಲಿ ಏನಾಗಲ್ಲ. ನೀವು ಡಿಸೈನ್ ನೋಡಿ ಎಷ್ಟು ಅಮೇಜಿಂಗ್ ಆಗಿದೆ, ನನಗೆ ಇವಾಗ ನಂಬಕ್ಕಾಗಲ್ಲ ನಾನೇ ಮಾಡಿದ್ದೀನಿ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಇದು ಬ್ಲ್ಯಾಕ್ ಅಲ್ಲ, ಇದರಲ್ಲಿ ಕ್ಯಾಮ್ರಾದಲ್ಲಿ ಬ್ಲ್ಯಾಕ್ ಕಾಣಿಸ್ತಾ ಇದೆ. ಅದು ಜಾಮೂನ್ ಅನ್ಬೋದು, ಡಾರ್ಕ್ ಬ್ರೌನ್ ಅನ್ಬೋದು ನೀವು. ಇದೊಂದು ಗ್ರೀನ್ ಒಂದು ನನ್ನ ಹತ್ರ ಇರ್ಲಿ ಅಂತ ನಾನು ಇಟ್ಕೊಂಡಿದೀನಿ. ಒಂದು ಪಿಂಕ್ ಕಲರ್ ತುಂಬಾ ಚೆನ್ನಾಗಿತ್ತು, ಅದ್ ನಮ್ಮ ಹೆಣ್ಮಗಳಿಗೆ ಕೊಟ್ಟೆ, ನಮ್ಮ ನಾದ್ನಿಗೆ. ನೋಡಿ ಎಷ್ಟು, ನೀವೇ ಇಲ್ಲೇ ನೋಡ್ಬೋದು ಈ ಉಲ್ಲನ್ ಎಷ್ಟು ಸಣ್ಣ ಇದೆ ಅಂತ. ಈ ಸಣ್ಣ ಒಂದೊಂದ್ ಎಳಿ ಇದು ಕೆಜಿ ಗಂಟ್ಲೆ ಹಾಗೆ ರಫ್ ಆಗಿ ಸಿಗುತ್ತೆ. ಅದು ನಾವು ಚೆನ್ನಾಗಿ ಬಿಡಿಸ್ಬಿಟ್ಟು, ಉಂಡೆಗಳ ತರ ದೊಡ್ಡದು ಗೋಲ್ ತರ ಮಾಡಿ ಇಟ್ಕೊಂಡ್ಬಿಟ್ಟು, ಮೊಳೆಗಳ ಫ್ರೇಮ್ ಇರುತ್ತೆ ಅದ್ರಲ್ಲಿ ಹಾಕ್ಬಿಟ್ಟು ನಾಟ್ ಹಾಕಿ ಈ ತರ ಡಿಸೈನ್ ಬರ್ಬೇಕು. ಎಲ್ಲಿ ಒಂದ್ ಎಳೆ ಕೂಡ ಆಚೆ ಈಚೆ ಆಗ್ಬಾರ್ದು. ಒಂದ್ ಎಳಿ ಕೂಡ ಆಚೆ ಈಚೆ ಆದ್ರೆ ಈ ಡಿಸೈನ್ ಬರಲ್ಲನೆ. ಅವಾಗ ನಾನ್ ಮಾಡಿದೆ ನೋಡಿ, ಎಷ್ಟು ಕಷ್ಟಪಟ್ಟು. ಇವಾಗ ನಂಗೆ ನಂಬಕ್ಕಾಗಲ್ಲ. ಮತ್ತೆ ನೀವು ನೋಡಿ, ಇದೆಲ್ಲ ತುಂಬಾ ಭಾರ ಇದೆ ಶಾಲ್ ಅಂತ ಅನ್ಕೋಬಹುದು. ಅದು ಭಾರ ಇಲ್ಲ, ತುಂಬಾ ಲೈಟ್ ವೇಟು. ಅದೆಲ್ಲ ಇಂತ ಒರಿಜಿನಲ್ ಉಲನ್ ಎಲ್ಲ ಸಿಗೋದು ವೆಸ್ಟ್ ಬೆಂಗಾಲ್, ಆಸಾಮ್ ಅದೇ ಸೈಡ್ ಸಿಗೋದು. ಇವಾಗ ನಾವ್ ತರಕ್ಕೂ ಆಗಲ್ಲ, ನಮ್ಗೆ ಆಸಾಮ್ ಹೋಗಕ್ಕೂ ಆಗಲ್ಲ, ಮಾಡಕ್ಕೂ ಆಗಲ್ಲ, ಅಷ್ಟು ಪೇಶನ್ಸ್ ಕೂಡಾನು ಇಲ್ಲ. ಅವಾಗೆ ಆಗ್ಬಿಟ್ಟಿರೋದು, ಇವಾಗ ಅದು ಆಗಲ್ಲ. ಅವ ನೆನಪು ಮಾತ್ರ.